ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ರಿ ಬೆಳಬೆಳಗ್ಗೆ ಏನೋ ಬರೀತಿದ್ದೀರಾ? ಎಕ್ಸಾಮ್ ಕಟ್ಟಿದ್ದೀರಾ ಹಿಂಗೆ? ನಿಮ್ಮನ್ನ ನೋಡ್ಕೊಂಡು ಮನೆ ಕೆಲಸ ಮಾಡಕ್ಕೆ ಸಮಯ ಸಾಲ್ತಿಲ್ಲ, ಈಗ ಎಕ್ಸಾಮ್ ಬೇರೆ ಬರಿಲ್ಲ. ಇದು ನೀವ್ ಕೊಟ್ಟಿರೋ ಕೊನೆ ಶಿಕ್ಷೆ. ಶಿಕ್ಷೆನಾ? ನಿನ್ನೆ ರಾತ್ರಿ ಎಲ್ಲ ಶಿಕ್ಷೆ ಮುಗೀತಲ್ರಿ, ಕ್ಷಮಿಸಿದೀನಿ ಅಂತಾನು ಹೇಳದ್ನಲ್ಲ. ಹ್ಞೂ, ಆದ್ರೆ ಇದು ಒಂದ್ ಮರ್ತ್ಬಿಟ್ಟಿದೆ, ಅದಕ್ಕೆ ಎತ್ ಕೂಡಲೇ ಇದನ್ನ ಬರೀತಿದ್ವಿ. ಇನ್ನೊಂದು ಶಿಕ್ಷೆ ಇತ್ತ? ಕುಡಿಲಿ ನೋಡೋಣ, ಏನ್ ಬರೀತಿದ್ದೀರಾ? ನಿನ್ನೆ ರಾತ್ರಿ ಆಕಾಶದಲ್ಲಿ ಐ ಲವ್ ಯು ಹಸ್ಬೆಂಡ್ ಅಂತ ಬರ್ದಿದ್ದು ಸಾಲ್ದು ಅಂತ ಈಗ ಪೇಪರ್ ಮೇಲೆ ಬರೀತಾ ಇದ್ದೀರಾ? ನೆಕ್ಸ್ಟ್ ನೀರ್ ಮೇಲೆ ಬರೀತೀರಾ ಹೆಂಗೆ? ತಮಾಷೆ ಮಾಡ್ಬೇಡಿ ಹಸ್ಬೆಂಡು. ಅಲ್ಲ ರೀ, ನಾನು ಕೊಟ್ಟಿದ್ದು 4 ಪನಿಷ್ಮೆಂಟ್, 5ನೇದು ಯಾವ್ದಿದು? ಎಲ್ಲ ನಾನು ಹೇಳಿರ್ಲಿಲ್ವಲ್ಲ. ನೋಡಿ, ನೀವೇ ಈ ಚೀಟಿಯಲ್ಲಿ ಬರ್ದಿದ್ದೀರಾ. ನನ್ನ ಹ್ಯಾಂಡ್ ರೈಟಿಂಗ್ ಅಲ್ವಲ್ಲ. ಹಸ್ಬೆಂಡು ಸುಳ್ಳು ಹೇಳ್ಬೇಡಿ, ಅರ್ಚನಾ ಅಕ್ಕನು ನೋಡಿದ್ದಾರೆ, ಬೇಕಿದ್ರೆ ಅವ್ರಿಗೆ ಹೋಗಿ ಹೇಳಿ. ಅಚ್ಚುನಾ? ಗೊತ್ತಾಯ್ತು ಬಿಡಿ. ಅಯ್ಯೋ ಹಸ್ಬೆಂಡು, ನಾನು ಸುಳ್ಳೇಲಿ ಅವ್ರಿಗೆ ಹೇಗಿಲ್ಲ ಹೋಗಿ ಕೇಳ್ತಿದ್ದೀರಾ? ಇಲ್ಲಿ ಟೈಮ್ ಆಯ್ತು, ಬನ್ರಿ. ಇನ್ನೂ ರೆಡಿ ಆಗ್ಲಿಲ್ವಾ? ಹ್ಞೂ ಹಸ್ಬೆಂಡು, ಬಂದೆ. ನೋಡಿ, ರೆಡಿ ಆಗಿದ್ದೀರಿ, ಆದ್ರೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಲೇ ಇಲ್ಲ ಅಲ್ವಾ? ಇದೆಲ್ಲ ಆಮೇಲೆ ಹೇಳ್ತೀನಿ, ಆದ್ರೆ ಇವತ್ತು ಮಾಡಿದ ತಪ್ಪನ್ನ ಮತ್ತೆ ರಿಪೀಟ್ ಮಾಡಬೇಡಿ. ಹ್ಞೂ ಹಸ್ಬೆಂಡು, ಇನ್ಮೇಲಿಂದ ನೀವು ಏನೇ ಬರ್ಕೊಟ್ರು ಮೊದಲು ಅದನ್ನ ನಾನು ಓದ್ತೀನಿ. ಊರಿಂದ ನಿಮ್ಮ ತಂದೆ ಫೋನ್ ಮಾಡಿದ್ರ? ಇಲ್ಲ. ನೀವಾದ್ರೂ ಮಾಡ್ಬೇಕು ತಾನೆ? ಇಲ್ಲ ಹಸ್ಬೆಂಡು, ನಾನು ಮಾಡಿರೋ ತಪ್ಪಿಂದ ಅವ್ರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ನನ್ನ ಮೇಲೂ ಕೋಪ ಮಾಡ್ಕೊಂಡಿರ್ತಾರೆ ಬಿಡಿ. ಸರಿ, ನೀವು ರೆಡಿ ಅಲ್ವಾ? ರೆಡಿ, ಹೊರಡ. ರೆಡಿ ಆಗಿದ್ದೀನಿ ಹಸ್ಬೆಂಡು, ಆದ್ರೆ ಎಲ್ಲಿ ಅಂತಾನೆ ಹೇಳ್ತಿಲ್ಲ ಅಲ್ವಾ ನೀವು? ಊರ್ಗೆ. ಊರ್ಗ? ಯಾವ ಊರು? ನಿಮ್ಮೂರ್ರಿ. ಏನ್ ಹೇಳ್ತಿದ್ದೀರಾ ಹಸ್ಬೆಂಡು? ನಮ್ಮನೆಗೆ ಹೋಗೋಣ ಅಂತ ಅಂತಿದ್ದೀರಾ? ನಮ್ಮಿಂದಾಗಿರೋ ತಪ್ಪಿಗೆ ಕ್ಷಮೆ ಕೇಳಿದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೇನೋ. ಜೊತೆಗೆ ಹೊಸದಾಗಿ ಮದುವೆ ಆಗಿರೋ ನಿಮ್ಮ ಅಣ್ಣಂಗೂ ವಿಶ್ ಮಾಡ್ದಂಗೆ ಆಗುತ್ತೆ. ಅವರಿಂದಾನೇ ಅಲ್ವಾ ಆಗ್ತಿದ್ದಿದ್ದು ದುರಂತ ತಪ್ಪಿದ್ದು. ಹೌದು ಹಸ್ಬೆಂಡು, ಆದ್ರೆ ಊರಿಗೆ ಹೋಗಕ್ ನಿಮ್ಮ ಅತ್ತಿಗೆ ಬಿಡ್ತಾರಾ? ಯಾಕೆ ಬಿಡಲ್ಲ, ಹೋಗ್ಲೇಬೇಕಂತ ಹೇಳ್ತೀನಿ. ಏನ್ರಿ ನೀವು ಮಾತಿರ್ತೀರ, ತಪ್ಪತ್ತಿರ ಮುತ್ಕೊಡ್ತೀರಾ? ಯಾಕೆ ಹಿಂಗಾಗ್ಬಿಡ್ರಿ ನೀವು? ನಮ್ಮ ಹಸ್ಬೆಂಡು ನಂಗವಲ್ಲ, ದೂರ ನಿಂತ್ಕೊಳ್ಳಿ. ಆಯ್ತಾಯ್ತು. ಆದ್ರೆ ಹಸ್ಬೆಂಡು, ನಿಮ್ಗೆ ನನ್ನ ಮನೆಯವ್ರ ಬಗ್ಗೆ ಇಷ್ಟೊಂದು ಕಾಳಜಿ ಇದೆ ಅಂತ ಇವತ್ತು ಗೊತ್ತಾಯ್ತು. ಯಾಕ್ರಿ ಇಷ್ಟು ದಿನ ಕಾಳಜಿ ತೋರಿಸಿಲ್ವಾ? ತೋರಿಸಿದೀರಾ ಹಸ್ಬೆಂಡು, ಆದ್ರೆ ಇವತ್ತು ತುಂಬಾ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ನಿಮ್ಮ ತಂದೆ ತಾಯಿ ನನ್ನ ಅಳಿಯನ್ ಥರ ನೋಡಿಲ್ಲ, ಮಗನ ಥರ ನೋಡ್ಕೊಂಡಿದ್ದಾರೆ. ಅಷ್ಟೇ ಗೌರವದಿಂದ ಮಾತಾಡಿಸ್ತಾರೆ.